ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಮಾಡೋದೀಗ? ನರಸಿಂಹ ಅವ್ರ ಫೋನ್ ಎತ್ತುತ್ತಾರಲ್ಲ. ನಾನು ಫೋನ್ ಮಾಡ್ತಾನೆ ಇದ್ದೀನಿ, ತೆಗಿತಾನೆ ಇಲ್ಲ. ಅಲ್ಲಿ ಏನು ನಡೀತದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಹಿಂಗಾದ್ರೂ ಮಾಡಚ್ಚು ಮದುವೆ ನಿಲ್ಲಿಸಲೇಬೇಕು. ಹಲೋ ಸರ್, ನರಸಿಂಹ ಅವರು ಫೋನ್ ತೆಗಿತಾ ಇಲ್ಲ. ಈಗ ನೀವೇ ಹೆಂಗನ ಮಾಡಿ ಅರ್ಚನಾ ಅವರು ಕೂತಿರೋ ಜಾಗದಿಂದ ಎದ್ದೇಳಿಸ್ಬೇಕು. ಹೌದು ಸರ್, ಅರ್ಚನಾ ಅವ್ರ ಮದುವೆನ ನಿಲ್ಸ್ಬೇಕಂದ್ರೆ ನಮ್ಗೆ ಉಳಿದಿರೋ ಅದೊಂದೇ ದಾರಿ. ಆಯಿತು, ಏನೋ ಮಾಡ್ತೀನಿ ಬಿಡಪ್ಪ. ಸರಿ. ಪುರೋಹಿತ್ರೆ, ಏನಾದ್ರೂ ತೊಂದ್ರೆನಾ? ಏನಿಲ್ವಲ್ಲ. ಮತ್ತೆ ಟೆನ್ಷನ್ ಅಲ್ಲಿ ಇದ್ದೀರಾ? ಇಲ್ಲ ಇಲ್ಲ, ಏನೂ ಇಲ್ಲ. ಮಂತ್ರ ಎಲ್ಲ ನಿಲ್ಸ್ಬಿಟ್ರಿ, ಶಾಸ್ತ್ರನ ಮುಂದುವರಿಸಿ. ಮಗನೇ ರೋಹಿತ, ಹೇಳಿರ್ಬೇಕು. ನೀನು ಮಾಡಿರುವ ತಪ್ಪಿಗೆ ಕಣ್ಣು ಮುಚ್ಚಿ ಓಂ ನಮೋ ಭೂತನಾಥಾಯ ನಮಃ ಅಂತ 108 ಸತಿ ಜಪಿಸಬೇಕು. ಇದೆಲ್ಲ ಹೇಳ್ಬೇಕಾ? ಹೌದಪ್ಪ, ಇಲ್ಲದಿದ್ದರೆ ನನ್ನ ಕೆಲಸ ಸಲೀಸಾಗುವುದಿಲ್ಲ. ಏನ್ ಹೇಳ್ಬೇಕು? ಓಂ ನಮೋ ಭೂತನಾಥಾಯ ನಮಃ. ಶುರು ಮಾಡು. ಪುರೋಹಿತ್ರೆ, ಏನ್ ನನ್ ಮಗನ ಕೈಲಿ ಏನೇನು ಹೇಳಿಸ್ತಾ ಇದೀರಲ್ಲ? ಮದ್ವೆಲಿ ಇದೆಲ್ಲ ಯಾರು ಹೇಳ್ತಾರೆ? ಮದುವೆಗೆ ಮುಂಚೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ತಾವು ಮಧ್ಯದಲ್ಲಿ ಮಾತಾಡಿದ್ರೆ ನಿಮಗೂ ಶಿಕ್ಷೆ ಕೊಡಬೇಕಾಗತ್ತೆ. ಮಗಳೇ ಅರ್ಚನಾ, ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸ್ಕೊ. ಸ್ವಲ್ಪ ಮುಂದೆ ಬಾ. ಅರ್ಚನಾ, ನಾನು ಪುರೋಹಿತ ಅಲ್ಲ, ನೀನು ಚಿಕ್ಕಪ್ಪ.